ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇಂಗ್ಲೀಷ್ನ ಎಲ್ಲ ಟೆನ್ಸ್ಗಳನ್ನು ನಾನು ನಿಮಗೆ ಡೈಲಿ ಲೈಫ್ನಲ್ಲಿ ಯೂಸ್ ಆಗೋ ಥರ ಒಂದೇ ವಿಡಿಯೋದಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಇದು ಪಾರ್ಟ್ 17 ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ತೊಗೊಂಡಿರೋ ವರ್ಬ್ ಟೇಕ್. ಅದರಿಂದ ನಾವು ಎಷ್ಟು ಡಿಫ್ರೆಂಟಾಗಿ ಸೆಂಟೆನ್ಸ್ ಮಾಡ್ಬೋದು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ಎಲ್ಲ ಸೆಂಟೆನ್ಸ್ಗಳನ್ನ ಬರ್ಕೊಂಡು ಫಾಸ್ಟ್ ರೀಡಿಂಗ್ ಪ್ರಾಕ್ಟೀಸ್ ಮಾಡಿ. ಪ್ರೆಸೆಂಟ್ ಸಿಂಪಲ್. ಐ ಯೂಶಲಿ ಟೇಕ್ ಅ ಕೋಲ್ಡ್ ವಾಟರ್ ಬಾತ್. ಅಂದರೆ ನಾನು ಯೂಶಲಿ ಕೋಲ್ಡ್ ವಾಟರ್ ಸ್ನಾನ ಮಾಡ್ತೀನಿ. ಸೊ ಟೇಕ್ ಅ ಬಾತ್ ಅಂತಲೇ ಹೇಳೋದು. ಐ ಟೇಕ್ ಅ ವಾಕ್ ವಿತ್ ಮೈ ಡಾಗ್ ಇನ್ ದ ಈವ್ನಿಂಗ್. ನಾನು ವಾಕ್ಗೆ ನನ್ನ ಡಾಗ್ನ ಕರ್ಕೊಂಡು ಹೋಗ್ತೀನಿ ಇನ್ ದ ಈವ್ನಿಂಗ್. ಸೊ ಈ ಥರ ಅಬ್ಸರ್ವ್ ಮಾಡ್ತಾ ಇರಿ, ಟೇಕ್ ಎಲ್ಲೆಲ್ಲಿ ಯೂಸ್ ಆಗ್ತಾ ಇದೆ, ಯಾವ ರೀತಿ ಸೆಂಟೆನ್ಸ್ಗಳನ್ನ ನಾವು ಟೇಕಿಂದ ಮಾಡ್ತಾ ಇದೀವಿ ಗೊತ್ತಾಗುತ್ತೆ ನಿಮಗೆ. ಟೇಕ್ ಅ ವಾಕ್ ಇದೇ ಥರ ಹೇಳ್ತೀವಿ. ಹಿ ಡಸಂಟ್ ಟೇಕ್ ಎನಿ ಇಂಟ್ರೆಸ್ಟ್ ಇನ್ ಹಿಸ್ ಚಿಲ್ಡ್ರನ್ಸ್ ಸ್ಟಡೀಸ್. ಅಂದರೆ ಅವನೇನು ಆಸಕ್ತಿ ತೋರಿಸಲ್ಲ ಅವನ ಮಕ್ಕಳ ಸ್ಟಡೀಸ್ನಲ್ಲಿ. ರೈಟ್. ಡಸಂಟ್ ಟೇಕ್ ಇಂಟ್ರೆಸ್ಟ್ ಅಥವಾ ಡೋಂಟ್ ಟೇಕ್ ಇಂಟ್ರೆಸ್ಟ್ ಅಂದರೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅನ್ನೋ ಮೀನಿಂಗ್ ಬರುತ್ತೆ. ಇದೇ ಥರ ಹೇಳಬೇಕು. ಎಲ್ಲ ಸೆಂಟೆನ್ಸ್ನ ಅಬ್ಸರ್ವ್ ಮಾಡ್ತಾ ಇರಿ. ಸೊ ಇಲ್ಲಿ ನೋಡಿ, ಚಿಲ್ಡ್ರನ್ಸ್ ಸ್ಟಡೀಸ್. ಚಿಲ್ಡ್ರನ್ ಅಂದರೆ ಪ್ಲೂರಲ್ ಆಲ್ರೆಡಿ, ಮಕ್ಕಳು. ಅಪಾಸ್ಟ್ರಫಿ ಎಸ್ ಹಾಕಿದ್ರೆ ಮಕ್ಕಳ ಆಗುತ್ತೆ. ಡು ಯು ಟೇಕ್ ಅ ನ್ಯಾಪ್ ಇನ್ ದ ಆಫ್ಟರ್ನೂನ್. ನೀನು ಮಧ್ಯಾಹ್ನದೊತ್ತು ಮಲಗ್ತೀಯಾ ಅನ್ನೋದನ್ನು ಈ ಥರ ಕೇಳ್ತೀವಿ. ಸೊ ನಾವು ರಾತ್ರಿ ಟೈಮ್ ಯೂಶಲಿ ಮಲಗೋದಕ್ಕೆ ಸ್ಲೀಪ್ ಅಂತೀವಿ, ಬಟ್ ಡೇ ಟೈಮ್ನಲ್ಲಿ ಚಿಕ್ಕದಾಗಿ ನಿದ್ದೆ ಮಾಡೋದಕ್ಕೆ ಸ್ವಲ್ಪ ಟೈಮ್ 5-10 ಮಿನಿಟ್ಸ್ 20 ಮಿನಿಟ್ಸ್ ಈ ಥರ ನಿದ್ದೆ ಮಾಡೋದಕ್ಕೆ ನ್ಯಾಪ್ ಅಂತ ಹೇಳ್ತೀವಿ. ವೈ ಡೋಂಟ್ ವಿ ಟೇಕ್ ಅ ಕ್ಯಾಬ್. ನಾವು ಯಾಕೆ ಟ್ಯಾಕ್ಸಿ ಕ್ಯಾಬ್ನಲ್ಲಿ ಈಗ ಹೋಗಬಾರ್ದು ತಗೊಂಡು. ಹೌ ಲಾಂಗ್ ಡಸ್ ಇಟ್ ಟೇಕ್ ಅಂದರೆ ಎಷ್ಟೊತ್ತು ತಗೊಳುತ್ತೆ ಇದು, ಅಂದರೆ ಎಷ್ಟೊತ್ತು ಟೈಮ್ ಹಿಡಿಯುತ್ತೆ ಈ ಥರ ಕೇಳ್ತೀವಿ ಏನಾದರೂ ಒಂದು ಕೆಲಸ. ಹೌ ಲಾಂಗ್ ಡಸ್ ಇಟ್ ಟೇಕ್ ಬೈ ಬಸ್. ಬಸ್ನಲ್ಲಿ ಹೋದರೆ ಎಷ್ಟೊತ್ತಾಗುತ್ತೆ. ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ಗೆಟ್ ಟು ದಿ ಸ್ಟೇಷನ್. ಸ್ಟೇಷನ್ಗೆ ಹೋಗೋಕ್ಕೆ ಎಷ್ಟೊತ್ತಾಗುತ್ತೆ. ಸೊ ನೋಡಿ, ತುಂಬ ವೆರೈಟಿ ಸೆಂಟೆನ್ಸ್ ಇದೆ. ನೀವೇನು ಮಾಡಬೇಕು, ಬುಕ್ನಲ್ಲಿ ಬರ್ಕೊಂಡು ರಿಪೀಟೆಡಾಗಿ ಓದ್ತಾ ಇರಿ. ಇದರಿಂದ ಏನಾಗುತ್ತೆ, ನಿಮ್ಮ ಬಾಯಿನಲ್ಲಿ ಇಂಗ್ಲೀಷ್ ಬರ್ತಾ ಇರುತ್ತೆ. ಸೊ ಇದನ್ನೆಲ್ಲ ನಿಮ್ಮ ಡೈಲಿ ಲೈಫ್ನಲ್ಲೇ ಯೂಸ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಐ ಆಮ್ ಟೇಕಿಂಗ್ ಪಾರ್ಟ್ ಇನ್ ದ ಕಾಂಪಿಟೇಷನ್ ಟುಮಾರೋ. ನಾನು ನಾಳೆ ಕಾಂಪಿಟೇಷನ್ನಲ್ಲಿ ಭಾಗವಹಿಸ್ತಾ ಇದ್ದೀನಿ. ಟೇಕ್ ಪಾರ್ಟ್. ರೈಟ್. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ನ ತುಂಬ ನಿಯರ್ ಫ್ಯೂಚರ್ಗೂ ನಾವು ಯೂಸ್ ಮಾಡ್ತೀವಿ. ಅಂದರೆ ಆಲ್ರೆಡಿ ನಾವು ಮಾಡೋ ಕೆಲಸಗಳು ಒಂದು ಟೈಮ್ಗೆ ಒಂದು ಡೇಟ್ಗೆ ಅರೇಂಜ್ ಆಗೋಗಿರುತ್ತೆ, ಇದನ್ನು ಅವಾಗಲೇ ಮಾಡ್ತೀವಿ ಅಂತ. ಸೊ ಅಂತನ ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಈ ಥರ ಹೇಳ್ತೀವಿ. ಯು ನಾಟ್ ಟೇಕಿಂಗ್ ಮೈ ವರ್ಡ್ ಸೀರಿಯಸ್ಲಿ. ನನ್ನ ಮಾತನ್ನ ನೀನು ಸೀರಿಯಸ್ ಆಗಿ ಕೇಳ್ತಿಲ್ಲ. ಆರ್ ಯು ಟೇಕಿಂಗ್ 100% ರೆಸ್ಪಾನ್ಸಿಬಿಲಿಟಿ. ಆರಂಟ್ ಯು ಟೇಕಿಂಗ್ ಮೆಡಿಕೇಶನ್ಸ್ ರೆಗ್ಯುಲರ್ಲಿ. ಯಾವುದಾದ್ರೂ ಒಂದು ಡಿಸೀಸ್ಗೆ ಒಂದು ಟೈಮ್ವರೆಗೂ ಕೊಟ್ಟಿರೋಂಥ ಮೆಡಿಸನ್ಸ್, ಇಷ್ಟು ದಿನ ನೀವು ಇಷ್ಟು ಟೈಮ್ಗೆ ತೊಗೋಬೇಕು ಈ ಮೆಡಿಸನ್ಸ್ ಅಂತಾರೆ, ಅದನ್ನು ಟೋಟಲ್ ಆಗಿ ಮೆಡಿಕೇಶನ್ ಅಂತ ಕರಿತೀವಿ. ನೀವು ತೊಗೊಳ್ತಾ ಇಲ್ವಾ ರೆಗ್ಯುಲರ್ ಆಗಿ. ಹೌ ಆರ್ ಯು ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್. ನಿನ್ನ ಹೇಗೆ ನೋಡ್ಕೊಳ್ತಾ ಇದೆಯಾ, ನಿನಗೆ ನೀನು ಹೇಗೆ ಕೇರ್ ಮಾಡ್ಕೊಳ್ತಾ ಇದೆಯಾ. ನೋಡಿ, ಟೇಕ್ ಕೇರ್ ಆಫ್ ಡ್ಯಾಶ್, ಟೇಕ್ ಕೇರ್ ಆಫ್ ಸಮ್ ಒನ್ ನೀವು ಹೇಳ್ಬೋದಲ್ಲಿ. ನೋ ನೀಡ್ ಟು ವರಿ, ವಿ ಹ್ಯಾವ್ ಟೇಕನ್ ಆಲ್ ದ ನೆಸೆಸರಿ ಮೆಷರ್ಸ್. ಅಂದರೆ ನಾವೆಲ್ಲ ಮೆಷರ್ಸ್ನ ತೊಗೊಂಡಿದ್ದೀವಿ, ಏನೂ ಡೇಂಜರ್ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಲುಕ್ ಅಟ್ ಹಿಮ್, ಈ ಹ್ಯಾಸಂಟ್ ಟೇಕನ್ ಅ ಬಾತ್ ಸಿನ್ಸ್ ಮಂಡೇ. ನೋಡಿ, ಒಂದು ಟೈಮಿಂದ ಒಂದು ಕೆಲಸ ಆಗಿಲ್ಲ, ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳ್ತೀವಲ್ಲ. ಹಿ ಹ್ಯಾಸಂಟ್ ಟೇಕನ್ ಅ ಬಾತ್ ಸಿನ್ಸ್ ಮಂಡೇ. ಹ್ಯಾವ್ ಐ ಟೇಕನ್ ಅ ಸಿಂಗಲ್ ಲೀವ್ ದಿಸ್ ಇಯರ್ ಯೆಟ್. ನೀವು ಥರ ಬೇರೆಯವ್ರು ಕೇಳ್ಬೋದು, ನಾನು ಈ ವರ್ಷ ಒಂದಾದರೂ ಲೀವ್ ತೊಗೊಂಡಿದ್ದೀನ. ಹ್ಯಾವಂಟ್ ಯು ಟೇಕನ್ ಎನಿ ಮನಿ ಫ್ರಮ್ ಮೀ ಬಿಫೋರ್. ನೀ ಹಿಂದೆ ಯಾವತ್ತೂ ನಂತರ ದುಡ್ಡೇ ತೊಗೊಂಡ್ಲಿಲ್ವಾ. ವಾಟ್ ಪ್ರಿಕಾಷನ್ಸ್ ಹ್ಯಾವ್ ಯು ಟೇಕನ್ ಅಗೇನ್ಸ್ಟ್ ಕೋವಿಡ್-19. ನೀವೇನು ಪ್ರಿಕಾಷನ್ಸ್ ತೊಗೊಂಡಿದ್ದೀರಾ ಇಲ್ಲಿವರೆಗೂ. ಮೈ ಸಿಸ್ಟರ್ ಹ್ಯಾಸ್ ಬೀನ್ ಟೇಕಿಂಗ್ ಡ್ಯಾನ್ಸ್ ಲೆಸನ್ಸ್ ಸಿನ್ಸ್ ಶಿ ವಾಸ್ 5. ಟೇಕಿಂಗ್ ಸಮ್ ಲೆಸನ್ಸ್ ಅಂದರೆ ಅರ್ಥ ಅದರ ಟ್ರೈನಿಂಗ್ ತೊಗೊಳ್ತಾ ಇರೋದು, ಈ ಥರನೂ ಹೇಳ್ತೀವಿ. ಡ್ರೈವಿಂಗ್ ಲೆಸನ್ಸ್, ಇಂಗ್ಲೀಷ್ ಲೆಸನ್ಸ್, ಮ್ಯೂಸಿಕ್ ಲೆಸನ್ಸ್ ನೀವು ಹೇಳ್ಬೋದು ಈ ಥರ. ಅಂದರೆ ಸಿನ್ಸ್ ಶಿ ವಾಸ್ 5. ಲುಕ್ ಅಟ್ ಯುವರ್ ಸೆಲ್ಫ್, ಯು ಹ್ಯಾವಂಟ್ ಬೀನ್ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್ ವೆಲ್. ನಿನ್ನನ್ನು ನೀನು ಚೆನ್ನಾಗಿ ಕೇರ್ ಮಾಡ್ತಾ ಇಲ್ಲ, ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ನಿನ್ನನ್ನು ನೀನು. ಹ್ಯಾವ್ ಯು ಬೀನ್ ಟೇಕಿಂಗ್ ಥಿಂಗ್ಸ್ ಟೂ ಪರ್ಸನಲಿ. ಥಿಂಗ್ಸ್ ಅಂದರೆ ಇಲ್ಲಿ ಏನು, ವಿಷಯಗಳು. ನೀನು ತುಂಬ ಪರ್ಸ್ನಲ್ ಆಗಿ ತೊಗೊಳ್ತೀಯ ವಿಷಯಗಳನ್ನ ಅಂತ ಕೇಳ್ತಾರೆ. ಹ್ಯಾವಂಟ್ ಯು ಬೀನ್ ಟೇಕಿಂಗ್ ದೀಸ್ ಪಿಲ್ಸ್ ಫಾರ್ 3 days. ನೀವು 3 ದಿನದಿಂದ ಈ ಪಿಲ್ಸ್ ತೊಗೊಳ್ತಾ ಇಲ್ವಾ. ವೈ ಹ್ಯಾವ್ ಯು ಬೀನ್ ಓನ್ಲಿ ಟೇಕಿಂಗ್ ಇಂಗ್ಲೀಷ್ ಕ್ಲಾಸಸ್. ನೀನು ಯಾಕೆ ಬರೀ ಇಂಗ್ಲೀಷ್ ಕ್ಲಾಸ್ಗಳನ್ನ ಮಾತ್ರನೇ ತೊಗೊಳ್ತಾ ಇದೆಯಾ, ಈ ಥರ ನಾವು ಕೇಳ್ಬೋದು. ಐ ಟುಕ್ ಅ ವಾಕ್ ಅರೌಂಡ್ ಮೈ ಹೌಸ್. ನಮ್ಮ ಮನೆ ಸುತ್ತ ಒಂದು ವಾಕ್ ಮಾಡಿದೆ ಅಂಡ್ ವೆಂಟ್ ಟು ಬೆಡ್. ಐ ಟುಕ್ ಹಿಮ್ ಟು ದಿ ಹಾಸ್ಪಿಟಲ್ ಅಟ್ 5. ನೋಡಿ, ಟೇಕ್ ಸಂಬಡಿ ಅಂದರೆ ಅರ್ಥ ಅವ್ರನ್ನ ಒಂದು ಕಡೆಗೆ ಕರ್ಕೊಂಡು ಹೋಗೋದು. ಟುಕ್ ಹಿಮ್ ಟು ದ ಹಾಸ್ಪಿಟಲ್ ಅಟ್ 5. 5 ಗಂಟೆಗೆ ನಾವು ಅವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದೆ. ಶಿ ಟುಕ್ ಅಡ್ವಾಂಟೇಜ್ ಆಫ್ ಅವರ್ ಹಾಸ್ಪಿಟ್ಯಾಲಿಟಿ. ಹಾಸ್ಪಿಟ್ಯಾಲಿಟಿ ಅಂದರೆ ಅತಿಥಿ ಸತ್ಕಾರ. ನೀವು ನಿಮ್ಮ ಮನೆಗೆ ಬಂದಿರೋ ಅತಿಥಿಗಳನ್ನ ಹೇಗೆ ನೋಡ್ಕೊತೀರಾ.
ಅದನ್ನ ಹಾಸ್ಪಿಟ್ಯಾಲಿಟಿ ಅಂತಾರೆ. ಮನೆಯಲ್ಲೇ ಅಲ್ಲ, ಓಕೆ, ನೀವು ಯಾವುದಾದ್ರೂ ಒಂದು ಪ್ರೋಗ್ರಾಮ್ಗೆ ಹೋದಾಗ ಅಲ್ಲಿ ಹಾಸ್ಪಿಟ್ಯಾಲಿಟಿ, ನೀವು ಬೇರೆ ಪ್ರದೇಶಕ್ಕೆ ಹೋದಾಗ, ಬೇರೆ ಕಂಟ್ರಿಗೆ ಹೋದಾಗ, ಎಲ್ಲಾದರೂ ಒಂದು ಕಡೆ ಹೋದಾಗ ನಿಮ್ಗೆ ಹೇಗೆ ಸತ್ಕಾರ ಮಾಡ್ತಾರೆ ಅದು. ಸೊ ಇಲ್ಲೇನು ಹೇಳ್ತಾ ಇದೀವಿ ಅಂದರೆ, ನಾವು ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ವಿ, ಬಟ್ ಅವಳು ನಮಗೇನೋ ಕೆಟ್ಟದ್ದು ಮಾಡಿಲ್ಲ, ಆ ಥರ ಸಿಚುವೇಶನ್. ಐ ಡಿಂಟ್ ಟೇಕ್ ಎನಿ ಪಿಕ್ಚರ್ ಅಟ್ ಹರ್ ವೆಡ್ಡಿಂಗ್. ಫೋಟೋ ತೆಗಿಯೋದಕ್ಕೂ ಕೂಡ ಟೇಕ್ ಪಿಕ್ಚರ್ಸ್ ಅಂತ ಹೇಳ್ತೀವಿ ನಾವು. ಐ ಡಿಂಟ್ ಟೇಕ್ ಎನಿ ಪಿಕ್ಚರ್ ಅಂದರೆ ನಾನು ಯಾವುದೂ ಫೋಟೋನೇ ತೆಗಿಲಿಲ್ಲ ಅವಳ ಮದುವೆಯಲ್ಲಿ. ಡೋಂಟ್ ಬಿ ಸಾರಿ, ಐ ಡಿಂಟ್ ಟೇಕ್ ಇಟ್ ಸೀರಿಯಸ್ಲಿ. ನೀ ಸಾರಿ ಆಗಬೇಡ, ನಾನು ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಡಿಡ್ ಯು ಟೇಕ್ ಅ ಬಾತ್ ಟುಡೇ? ವೈ ಡಿಂಟ್ ಯು ಟೇಕ್ ಮೀ ಟು ದ ಮೂವಿ? ನೋಡಿ ಮತ್ತೆ ಬಂತು ಟೇಕ್ ಮೀ. ನಾನು ಯಾಕೆ ನೀನು ಮೂವಿಗೆ ಕರ್ಕೊಂಡು ಹೋಗಲಿಲ್ಲ? ಸೊ ಇಲ್ಲೆಲ್ಲ ಮುಗ್ದೋಗಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಐ ವಾಸ್ ಟೇಕಿಂಗ್ ಅ ಪಿಕ್ಚರ್ ಆಫ್ ದಟ್ ಲಿಟಲ್ ಬೇಬಿ. ನಾ ಬೇಬಿ ಪಿಕ್ಚರ್ ತೆಗಿತಾ ಇದ್ದೆ. ಐ ಸೋಲ್ಡ್ ಇಟ್. ನಾನಂದ್ರೆ ಮಾರಿದೆ, ಯಾಕೆಂದರೆ ಇಟ್ ವಾಸ್ ಟೇಕಿಂಗ್ ಅಪ್ ಸೋ ಮಚ್ ಸ್ಪೇಸ್. ನೋಡಿ, ಟೇಕ್ ಅಪ್ ಸ್ಪೇಸ್ ಅಂದರೆ ಅದು ತುಂಬ ಜಾಗ ತಗೊಳ್ತಾ ಇತ್ತು. ಅಂದರೆ ಏನೋ ಫರ್ನಿಚರ್ ಅಥವಾ ಟೇಬಲ್, ಬೆಡ್, ಈ ಥರ. ಇಟ್ ವಾಸ್ ಟೇಕಿಂಗ್ ಸೋ ಮಚ್ ಸ್ಪೇಸ್, ತುಂಬ ಜಾಗ ಅದಕ್ಕೆ ಹೋಗ್ತಿತ್ತು, ನಾನು ಅದಕ್ಕೆ ಮಾರಿಬಿಟ್ಟೆ. ರಾಧಾ ವಾಸಂಟ್ ಟೇಕಿಂಗ್ ಇಂಟ್ರೆಸ್ಟ್ ಅಟ್ ಫಸ್ಟ್. ನೋಡಿ ಮತ್ತೆ ಬಂತು ಟೇಕ್ ಇಂಟ್ರೆಸ್ಟ್. ಅಂದರೆ ಅವಳು ಮೊದಲು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ವಾಸ್ ಐ ಟೇಕಿಂಗ್ ಹಿಸ್ ಸೈಡ್? ನೋಡಿ, ಟೇಕ್ ಸಂಬಡೀಸ್ ಸೈಡ್ ಅಂದರೆ ಅವ್ರ ಪರವಾಗಿ ಮಾತಾಡೋದು. ವಾಸ್ ಐ ಟೇಕಿಂಗ್ ಹಿಸ್ ಸೈಡ್? ವರೆಂಟ್ ಟು ಟೇಕಿಂಗ್ ಮೈ ಪಿಕ್ಚರ್ ವೆನ್ ಐ ಸಾ ಯು? ವೇರ್ ವರ್ ಯು ಟೇಕಿಂಗ್ ಹರ್ ಟು? ನೀನು ಅವಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ? ಐ ಟೇಕ್ 2 or 3 days ಆಫ್. ಅಂದರೆ ನಾನು ಒಂದು 2-3 ದಿನ ರಜಾ ತಗೊಳ್ತೀನಿ, ಆರ್ ಲೀವ್ ಅನ್ಬೋದು ನೀವು. ಆಫ್ ಅನ್ನೋದು ತುಂಬ ಸ್ಪೋಕನಲ್ಲಿ ಕಾಮನ್. ದಿಸ್ ಬಸ್ ವಿಲ್ ಟೇಕ್ ಯು ಟು ಲಾಲ್ಬಾಗ್. ನೀ ಬಸ್ ಹತ್ತು, ಇದು ನಿನ್ನ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಇಟ್ ವೋಂಟ್ ಟೇಕ್ ಸೋ ಲಾಂಗ್. ಇದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ವಿಲ್ ಯು ಟೇಕ್ ಮಿ ದೇರ್? ನಾನು ಅಲ್ಲಿ ಕರ್ಕೊಂಡು ಹೋಗ್ತೀಯಾ? ವಿಲ್ ಯು ಪ್ಲೀಸ್ ಟೇಕ್ ಅ ಪಿಕ್ಚರ್ ಆಫ್ ಮೈನ್? ನಾನೊಂದು ಪಿಕ್ಚರ್ ತೆಗಿತೀಯಾ, ನಾನೊಂದು ಫೋಟೋ ತೆಗಿತೀಯಾ, ಈ ಥರನೇ ಕೇಳಬೇಕು. ನೋಡಿ, ಪಿಕ್ಚರ್ ಆಫ್ ಮೈನ್ ಅಂತಲೇ ಹೇಳಬೇಕು, ಯಾಕೆಂದರೆ ನನ್ನ ಫೋಟೋ ಅಂತ ಹೇಳಬೇಕಲ್ವ. ಪಿಕ್ಚರ್ ಆಫ್ ಮೈ ಅನ್ನಲ್ಲ. ನೀವು ಮೈ ಅನ್ನೋ ಹಾಗಿದ್ರೆ ಮೈ ಮುಂದೆ ಏನಾದರೂ ಒಂದು ಆಬ್ಜೆಕ್ಟ್ ಹಾಕಲೇಬೇಕು. ಮೈ ಏನು? ನನ್ನ ಏನು? ಮೈ ಹೇಳಬೇಕಲ್ವ. ಸೊ ಮೈನ್ ಮುಂದೆ ನೀವೇನು ಹಾಕಬೇಕಾಗಿಲ್ಲ ಅಲ್ವಾ. ಅದರಿಂದ ಪಿಕ್ಚರ್ ಆಫ್ ಮೈನ್. ಐ ವಿಲ್ ಟೇಕ್ ಅ ಪಿಕ್ಚರ್ ಆಫ್ ಯುವರ್ಸ್, ಈ ಥರನೇ ಹೇಳಬೇಕು. ಯಾಕೆಂದರೆ ಯಾರ ಪಿಕ್ಚರ್ ಹೇಳಬೇಕಲ್ವಾ. ಐಲ್ ಟೇಕ್ ಯುವರ್ ಪಿಕ್ಚರ್ ಅನ್ಬೋದು, ಬಟ್ ಆ ಥರ ಹೇಳಲ್ಲ. ಯಾಕೆಂದರೆ ಅ ಪಿಕ್ಚರ್ ಅಂತ ಹೇಳಬೇಕಾಗುತ್ತಲ್ವಾ. ಅ ಪಿಕ್ಚರ್ ಅಂತ ಹೇಳುವಾಗ ಯುವರ್ ಅ ಪಿಕ್ಚರ್ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಐ ವಿಲ್ ಟೇಕ್ ಯುವರ್ ಅ ಪಿಕ್ಚರ್. ಸೊ ಅ ಪಿಕ್ಚರ್ ಅಂತಲೇ ಹೇಳೋದು ಇಲ್ಲಿ ಕರೆಕ್ಟ್ ಇರುತ್ತೆ, ಸರಿ ಇರುತ್ತೆ. ಅ ಪಿಕ್ಚರ್, ಯಾಕಂದರೆ ನಾನು ಇನ್ನೊಂದು ಪಿಕ್ಚರ್ ತೆಗಿತೀನಿ. ಅದರಿಂದ ಅ ಪಿಕ್ಚರ್ ಆಫ್ ಯುವರ್ಸ್, ಮೈನ್, ಹಿಸ್, ಇದೇ ಥರನೇ ಬರಬೇಕು. ವೊಂಟ್ ಯು ಟೇಕ್ ಅ ಚೇರ್? ಅಂದರೆ ನೀನು ಕೂತ್ಕೊಳ್ಳಲ್ವಾ? ಹೂ ವಿಲ್ ಟೇಕ್ ಕೇರ್ ಆಫ್ ದ ಬೇಬಿ? ಮಗುನ ಯಾರು ನೋಡ್ಕೊಳ್ತಾರೆ? ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಗೆಟ್ ದೇರ್? ಅಲ್ಲಿಗೆ ಹೋಗೋಕೆ ಎಷ್ಟು ಹೊತ್ತು ತಗೊಳುತ್ತೆ? ಅಂದರೆ ನೀವು ಫ್ಯೂಚರ್ ಬಗ್ಗೆ ಕೇಳ್ತಿದ್ದೀವಿ. ಹೌ ಲಾಂಗ್ ಡಸ್ ಇಟ್ ಟೇಕ್ ಅಂದರೆ ಜನರಲಿ ಕೇಳ್ತಿದ್ದೀವಿ. ಇಟ್ ಲುಕ್ಸ್ ಇಟ್ಸ್ ಗೋಯಿಂಗ್ ಟು ಟೇಕ್ ಮಚ್ ಟೈಮ್. ಇದು ತುಂಬ ಟೈಮ್ ತಗೊಳ್ಳೋ ಥರ ಕಾಣಿಸ್ತಿದೆ. ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್. ಅಂದರೆ ನಾನು ಇದನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಹೆಜ್ಜೆ ಹಿಂದೆ ಇಡಲ್ಲ. ಅಂದರೆ ಯಾವ ರೀತಿ ಹೇಳ್ತಿದ್ದೀವಿ ಅಂದರೆ, ನಾನು ಇದನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಆರ್ ಯು ಗೋಯಿಂಗ್ ಟು ಟೇಕ್ ದಿ ಎಂಟ್ರೆನ್ಸ್ ಎಕ್ಸಾಮ್ ಟುಮಾರೋ? ನೀನು ನಾಳೆ ಎಂಟ್ರೆನ್ಸ್ ಎಕ್ಸಾಮ್ ಬರೀತಾ ಇದೆಯಾ? ವಿಚ್ ಟ್ರೈನ್ ಆರ್ ಯು ಗೋಯಿಂಗ್ ಟು ಟೇಕ್ ಟು ಡೆಲ್ಲಿ? ನೀನು ಡೆಲ್ಲಿಗೆ ಯಾವ ಟ್ರೈನಲ್ಲಿ ಹೋಗ್ತೀಯಾ? ಹೌ ಆರ್ ಯು ಗೋಯಿಂಗ್ ಟು ಟೇಕ್ ಕೇರ್ ಆಫ್ ದಿಸ್ ಇಶ್ಯೂ? ಈ ಪ್ರಾಬ್ಲಮ್ನ ನೀನು ಹೇಗೆ ಸಾಲ್ವ್ ಮಾಡ್ತೀಯಾ? ಈ ಥರ ಕೇಳ್ಬೋದು ನೀವು, ರೈಟ್? ಸೊ ತುಂಬ ವೆರೈಟಿ ಸೆಂಟೆನ್ಸ್. ಟೇಕ್ ಮುಂದೆ ನಾವು ತುಂಬ ವರ್ಡ್ಸ್ಗಳನ್ನ ಯೂಸ್ ಮಾಡಿದ್ದೀವಲ್ವಾ. ಈ ಎಲ್ಲ ಸೆಂಟೆನ್ಸ್ಗಳನ್ನ ಬುಕ್ನಲ್ಲಿ ಬರ್ಕೊಂಡು ಓದಿ, ರಿಪೀಟೆಡಾಗಿ ಓದಿ, ಆಗ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ನಿಮ್ಗೆ ನೆನಪೇ ಆಗಲ್ಲ. ನೆಕ್ಸ್ಟ್ ಟೈಮ್ ನೀವೆಲ್ಲಾದರೂ ಯೂಸ್ ಮಾಡಬೇಕು ಅಂದಾಗ ನಿಮಗೆ ತಲೆಯಲ್ಲಿ ಬರೋದೇ ಇಲ್ಲ ಸೆಂಟೆನ್ಸ್ಗಳು. ಅದರಿಂದ ಪ್ರಾಕ್ಟೀಸ್ ಮಾಡಿ, ಅದಕ್ಕೋಸ್ಕರನೇ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಹೆಂಗೆ ಮಾಡಬೇಕು? ಫಾಸ್ಟಾಗಿ ಓದಿ, ಫೋನಲ್ಲಿ ರೆಕಾರ್ಡ್ ಮಾಡಿಟ್ಕೊಳ್ಳಿ, ಬೇರೆಯವ್ರಿಗೆ ಇದನ್ನು ಹೇಳಿ, ಈ ಥರ ಮಾಡಿ ಪ್ರಾಕ್ಟೀಸ್, ರೈಟ್? ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.